ತುಮಕೂರಿನಲ್ಲಿ 3 ದಿನಗಳ ಕಾಲ ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಖೋ-ಖೋ ಪಂದ್ಯಾವಳಿ ನಡೆಯಲಿದೆ. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ವಿವೇಕಾನಂದ ಕ್ರೀಡಾ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ಖೋ-ಖೋ ಸಂಸ್ಥೆ ಸಹಯೋಗದಲ್ಲಿ ಅಕ್ಟೋಬರ್ 10ರಿಂದ 12ರವರೆಗೆ ಖೋ-ಖೋ ಪಂದ್ಯಾವಳಿ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಎಚ್.ಡಿ. ಕುಮಾರ್ ಮತ್ತು ಧನಿಯಾ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅಕ್ಟೋಬರ್ 10ರಂದು ಸಂಜೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಕೇಂದ್ರ ಸಚಿವ ವಿ. ಸೋಮಣ್ಣ ಕ್ರೀಡಾಕೂಟ ಉದ್ಘಾಟಿಸುವವರು. ಶಾಸಕ ಜ್ಯೋತಿ ಗಣೇಶ್ ಹೊನಲು ಬೆಳಕನ್ನ ಉದ್ಘಾಟಿಸುವವರು. ರಾಜ್ಯ ಖೋ-ಖೋ ಸಂಸ್ಥೆಯ ಅಧ್ಯಕ್ಷ ಲೋಕೇಶ್ವರ ಅಧ್ಯಕ್ಷತೆಯಲ್ಲಿ ಅನೇಕ ಗಣ್ಯರು ಪಾಲ್ಗೊಳ್ಳುವವರು ಎಂದು ಹೇಳಿದರು. ನಮ್ಮ ಹಿರಿಯ ಸಂಸ್ಥಾಪಕರಾದ ಎಂ.ವಿ. ರಾಮಚಂದ್ರರವರು, ಸಿ.ಎಸ್. ಗುಪ್ತಾ ಅವರು ಮತ್ತು ಎಸ್.ಡಿ. ರಾಜಶೇಖರ್, ಸುರೇಶ್ ಕುಮಾರ್ ಹಾಗೂ ಜಯಣ್ಣ ಮತ್ತು ಕುಮಾರಸ್ವಾಮಿ ಅವರು ಹಾಗೂ ಮಲ್ಲಿಕಾರ್ಜುನ್ ಇವರುಗಳ ಸಂಸ್ಥಾಪಕರಿದ್ದು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ನಮ್ಮ ಎಲ್ಲ ಹಿರಿಯ ಸದಸ್ಯರುಗಳು ಎಲ್ಲ ಕ್ರೀಡಾಪಟುಗಳು ತೀರ್ಮಾನಿಸಿದ್ದು ಈ ಅಕ್ಟೋಬರ್ 10ರಿಂದ 12ರವರೆಗೆ ರಾಜ್ಯ ಮಟ್ಟದ ಪುರುಷ ಹಾಗೂ ಮಹಿಳೆಯರ ಹೊನಲು ಬೆಳಕಿನ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ತಮಗೆ ಎಲ್ಲರಿಗೂ ಆಹ್ವಾನಿಸುತ್ತಾ ಹಾಗೂ ಈ ಒಂದು ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ರತಿಷ್ಠಿತ 13 ಪುರುಷ ಹಾಗೂ 8 ಮಹಿಳೆಯರ ತಂಡಗಳು ಭಾಗವಹಿಸಲಿದ್ದು ಸುಮಾರು 25ರಿಂದ 30 ಅಫಿಷಿಯಲ್ಸ್ಗಳು ಬರ್ತಾ ಇದ್ದಾರೆ. ಈ ಒಂದು ಸಮಾರಂಭಕ್ಕೆ ಹಾಗೂ ನಮ್ಮ ಹಿರಿಯ ಕ್ರೀಡಾಪಟುಗಳಾದ ಕೆಲವರು 5 ಜನ ಸನ್ಮಾನಿತರಿಗೂ ಸನ್ಮಾನವನ್ನು ಇಟ್ಕೊಂಡಿರ್ತೀವಿ. ಇತ್ತೀಚೆಗೆ ಖೇಲೋ ಇಂಡಿಯಾ ಹಾಗೂ ವರ್ಲ್ಡ್ ಕಪ್ ವಿಶ್ವಕಪ್ನಲ್ಲಿ ಕರ್ನಾಟಕದ ಗೌತಮ್ ಹಾಗೂ ಮಹಿಳೆಯರ ಇದರಿಂದ ಚೈತ್ರ ಈ ಕೂಟದ ಉದ್ಘಾಟನೆಯನ್ನು ಮಾಡ್ತಾರೆ. ಇದ್ರ ಜೊತೆಗೆ ನಮ್ಮ ತುಮಕೂರಿನ ಶಾಸಕರು ಏನು ಹೊನಲ ಬೆಳಕಿನ ಉದ್ಘಾಟನೆಯನ್ನು ಜ್ಯೋತಿ ಗಣೇಶ್ ಅವರು ನೆರವೇರಿಸ್ಕೊಡ್ತಾರೆ. ಇದ್ರ ಜೊತೆಗೆ ನಮ್ಮ ರಾಜ್ಯ ಖೋ-ಖೋ ಸಂಸ್ಥೆಯ ಅಧ್ಯಕ್ಷರು ಲೋಕೇಶ್ ಅವರು ಕೂಡ ಅಧ್ಯಕ್ಷತೆಯನ್ನು ಆ ದಿನ ವಹಿಸ್ತಾರೆ. ಇದ್ರ ಜೊತೆಗೆ ಬೊಮ್ಮನಹಳ್ಳಿ ಬಾಬೂರವರು ಅಧ್ಯಕ್ಷರು ಅಟಿಕಾ ಗ್ರೂಪ್ಸು, ಮತ್ತು ಇನ್ನು ಉಳಿದವರು ನಮ್ಮ ಹೆಬ್ಬಾಕರ್ ಇವರವರು BJP ಜಿಲ್ಲಾ ಅಧ್ಯಕ್ಷರು, ಮತ್ತು ಮಾಜಿ ಸಚಿವರಾದ ಸೊಗಡು ಶಿವಣ್ಣವರು, ಅದೇ ರೀತಿ ಮಾಜಿ ಶಾಸಕರಾದ ರಫೀಕ್ ಅಹಮದ್ ಅವರು, ಹುಲಿ ನಾಯ್ಕರವರು, ಚಿದಾನಂದ್ ಅವರು, ಅದೇ ರೀತಿ ಗೋವಿಂದರಾಜ್ ಅವರು ಕಾಂಗ್ರೆಸ್ ಮುಖಂಡರು, ಇವರೆಲ್ಲರೂ ಕೂಡ 10ನೇ ತಾರೀಕು ಉದ್ಘಾಟನಾ ಸಮಾರಂಭಕ್ಕೆ ಇರ್ತಾರೆ. ಅದೇ ರೀತಿ 11ನೇ ತಾರೀಕು ಏನು ಕ್ರೀಡಾ ಸಾಧಕರಿಗೆ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿರ್ತೀವಿ ನಮ್ಮ ಸಂಸ್ಥೆಯಿಂದ. ಇದಕ್ಕೆ ಇನ್ನು ಈ ಕ್ರೀಡಾಕೂಟಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 13 ಪುರುಷರು ತಂಡಗಳು ಹಾಗೂ 8 ಮಹಿಳಾ ತಂಡಗಳು ಪಾಲ್ಗೊಳ್ಳಲಿದ್ದು, ಈ ಪಂದ್ಯಾವಳಿಯಲ್ಲಿ ಗೆದ್ದ ತಂಡಕ್ಕೆ 30,000 ನಗದು ಹಾಗೂ ಪಾರಿತೋಷಿಕ, ದ್ವಿತೀಯ ತಂಡಕ್ಕೆ 15,000, ತೃತೀಯ ತಂಡಕ್ಕೆ 10,000 ನೀಡಲಾಗುವುದು ಎಂದು ಸಂಸ್ಥೆಯ ಮುಖಂಡರು ಹೇಳಿದ್ದಾರೆ. ಕ್ರೀಡಾಪಟುಗಳಿಗೆಲ್ಲ ರಾಷ್ಟ್ರೀಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಗಳು ಸಹ ಬಂದಿರತಕ್ಕಂಥ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಸಂಸ್ಥೆಯೂ ಸಹ ಹಲವಾರು ರಾಷ್ಟ್ರೀಯ ಬಹುಮಾನ ಪಡೆದಂತಹ ಕ್ರೀಡಾಪಟುಗಳನ್ನು ಕೊಟ್ಟಿದೆ. ಅವಾಗ ನಮ್ಮ ಕ್ಲಬ್ನಲ್ಲಿ ಬಹಳ ಮುಖ್ಯವಾಗಿ HR ಸಿದ್ಧಲಿಂಗ ಸ್ವಾಮಿ ಅಂತಕ್ಕಂಥವರು ಅವರು ವೀರ ಮದಕರಿ ನಾಯಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಎಸ್ ಚೇತನಾರವರು ನಮ್ಮ ಕರ್ನಾಟಕದ ಹೆಸರಾಂತ ಕ್ರೀಡಾಪಟು. ಆಕೆ ಯಾವೊಂದು ಪ್ರಶಸ್ತಿಯನ್ನು ಬಿಟ್ಟುಕೊಟ್ಟಿಲ್ಲ ಯಾರಿಗೂ. ವೀರ ಮಹಿಳೆ ಮಂಗಮ್ಮ, ಜಾನಕಿ, ಅದೇ ರೀತಿಯಾಗಿ ಆಕೆ ಒನಕೆ ಓಬವ್ವ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಏಕೈಕ ಕ್ರೀಡಾಪಟು ಎಸ್ ಚೇತನ ಎಂಬತಕ್ಕಂಥವಳು. ಸುಮನ್ ಸ್ವಾಮಿ ಎಂಬತಕ್ಕಂಥ ಕ್ರೀಡಾಪಟು, ಆಕೆಯೂ ಸಹ ರಾಜ್ಯ ದಸರಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮತ್ತು TS ಸಿದ್ಧಲಿಂಗಮೂರ್ತಿ ಅವರು ಕರ್ನಾಟಕದ ಪ್ರಶಸ್ತಿತ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿ DR ಜಯಪ್ರಕಾಶ್ ಇವರು ಸಹ ಭಾರತದ ಜೂನಿಯರ್ ವಿಭಾಗದಲ್ಲಿ ವೀರ ಅಭಿಮನ್ಯು ಪ್ರಶಸ್ತಿಯನ್ನು ಪಡೆದಂತಹ ಕ್ರೀಡಾಪಟು. ಅದೇ ರೀತಿ MN ಮಹೇಶ್ ಕುಮಾರ್ ಅವರು ಸಹ ವೀರ ಅಭಿಮನ್ಯು ಪ್ರಶಸ್ತಿಯನ್ನು ಪಡೆದಂಥ ಕ್ರೀಡಾಪಟು. G ರೂಬಿ ಶಂಕರ್ ಇವರು ದಕ್ಷಿಣ ವಲಯದ ಅತ್ಯುನ್ನತ ಪ್ರಶಸ್ತಿಯಾದಂಥ ಧ್ರುವ ಪ್ರಶಸ್ತಿ ಪಡೆದಿದ್ದಾರೆ. ಮತ್ತು HL ಜಯಪ್ರಕಾಶ್ ಇವರು ಸಹ ಸಬ್ ಜೂನಿಯರ್ ವಿಭಾಗದಲ್ಲಿ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.